ನಿಮಗೆ ಸ್ಟೀವನ್ ಸ್ಪಿಲ್ಬರ್ಗ್ ಗೊತ್ತಿದೆಯಲ್ವಾ? ಹಾಗೆ ಮಾರ್ಟಿನ್ ಸ್ಕಾರ್ಸಿಸಿ ಕೂಡ ಗೊತ್ತಿರುತ್ತೆ. ಇಲ್ಲ, ಇವತ್ತು ಅವರ ಬಗ್ಗೆ ಮಾತಾಡ್ತಿಲ್ಲ. ಅವರಿಬ್ಬರು ಫ್ಯಾನ್ ಆಗಿದ್ದ ಇನ್ನೊಬ್ಬ ಫಿಲ್ಮ್ ಮೇಕರ್ ಬಗ್ಗೆ ಮಾತಾಡ್ತಿದ್ದೇನೆ. ಅವರೇ ದೂರದ ಜಪಾನಿನ ಮುದ್ದು ಮುಖದ ಭಯಾನಕ ನಿರ್ದೇಶಕ ಅಕಿರಾ ಕುರೋಸಾವ. ಟೋಕಿಯೋದಲ್ಲಿ ಜನಿಸಿದ ಕುರೋಸಾವ ಇಡೀ ಜಗತ್ತೇ ತನ್ನ ಕಡೆಗೆ ತಿರುಗಿ ನೋಡುವ ಮಟ್ಟಕ್ಕೆ ಬೆಳೆದು ನಿಂತರು. ಕುರೋಸಾವರ ಕ್ರಿಯೇಟಿವ್ ಜರ್ನಿ ಶುರುವಾಗಿದ್ದು ಬಾಲ್ಯದಲ್ಲಿ ಸಾಧಕರು ಮತ್ತು ಸಮುರಾಯಿಗಳ ಪೇಂಟಿಂಗ್ಸ್ ಪ್ರಭಾವದಿಂದ. ಕ್ರಮೇಣ ಪೇಂಟಿಂಗ್ ಕಲಿತು ಆ ಕ್ಷೇತ್ರದಲ್ಲೇ ತಮ್ಮ ವೃತ್ತಿ ಆರಂಭಿಸಿದ ಅಕಿರಾ ಕುರೋಸಾವ ತಮ್ಮ ನಿಜವಾದ ಆಸಕ್ತಿ ಇರೋದು ಸಿನಿಮಾಗಳಲ್ಲಿ ಅನ್ನೋದನ್ನ ಬಹಳ ಬೇಗ ಕಂಡುಕೊಳ್ತಾರೆ. ಇನ್ನೂ 20 ವರ್ಷದ ಯುವಕನಾಗಿದ್ದಾಗಲೇ ಸ್ಟುಡಿಯೋ ಒಂದರಲ್ಲಿ ಸಹಾಯಕ ನಿರ್ದೇಶಕನಾಗಿ ಸೇರಿಕೊಳ್ತಾರೆ. ಕಗಮುಶಾ ಅನ್ನೋ ಸಿನಿಮಾದ ಮೂಲಕ ಪೂರ್ಣ ಪ್ರಮಾಣದ ನಿರ್ದೇಶಕರಾಗಿ ಬಡ್ತಿ ಪಡೀತಾರೆ. ಆದರೆ ಕುರೋಸಾವರ ನಿಜವಾದ ಪ್ರತಿಭೆ ಹೊರಬರತೊಡಗಿದ್ದು ನಂತರದ ದಿನಗಳಲ್ಲಿ. ಸಾಂಪ್ರದಾಯಿಕತೆಯನ್ನ ಆಧುನಿಕತೆಯ ಜೊತೆ ಬ್ಲೆಂಡ್ ಮಾಡಿ ಅದು ಎಲ್ಲ ದೇಶ ಕಾಲದಲ್ಲೂ ಪ್ರತಿಧ್ವನಿಸುವಂತೆ ಮಾಡುವ ತಮ್ಮ ವಿಶಿಷ್ಟ ಶೈಲಿಯಿಂದ ಅವರು ಸಿನಿಮಾ ಮಾಧ್ಯಮಕ್ಕೊಂದು ಹೊಸ ಭಾಷ್ಯವನ್ನೇ ಬರೆದುಬಿಟ್ರು. ತಮ್ಮ ಸಿನಿಮಾಗಳ ಮೂಲಕ ಮಾನವೀಯತೆ, ನೈತಿಕತೆ ಮತ್ತು ಬದುಕಿನ ಸಂಕೀರ್ಣತೆಗಳನ್ನು ಪರಿಶೋಧಿಸುವುದು ಅವರ ಮತ್ತೊಂದು ವೈಶಿಷ್ಟ್ಯವಾಗಿತ್ತು. ಕುರೋಸಾವ ಸಿನಿಮಾಗಳು ಅಂದರೆ ನನಗೆ ಮೊದಲು ನೆನಪಾಗುವುದೇ ರಶೋಮನ್. 1950ರಲ್ಲಿ ಬಿಡುಗಡೆಯಾದ ಈ ಸಿನಿಮಾದ ಕಥಾವಸ್ತು ಸತ್ಯ. ಕಾಡಿನಲ್ಲಿ ನಡೆದ ಕೊಲೆಯೊಂದನ್ನು ವಿಭಿನ್ನ ದೃಷ್ಟಿಕೋನಗಳಿಂದ ತೋರಿಸುವ ಮೂಲಕ ಸತ್ಯ ಹೇಗೆ ವೈಯಕ್ತಿಕ ದೃಷ್ಟಿಕೋನದ ಮೇಲೆ ಅವಲಂಬಿತ ಆಗಿರುತ್ತೆ ಅನ್ನೋದನ್ನು ಬಹಳ ಪರಿಣಾಮಕಾರಿಯಾಗಿ ಹೇಳ್ತಾರೆ ಕುರೋಸಾವ. ಹೊಸತನದ ನಿರೂಪಣೆ, ಕತೆ ಹೇಳುವ ತಂತ್ರಗಾರಿಕೆಯಿಂದ ಪ್ರೇಕ್ಷಕರನ್ನ ದಿಗ್ಭ್ರಮೆಗೊಳಿಸುವ ರೀತಿ ಈ ಪ್ರತಿಯೊಂದು ಫಿಲ್ಮ್ ಮೇಕರ್ಗಳ ಪಾಲಿಗೆ ಅದ್ಭುತವಾದ ಕಲಿಕೆ. ಇದರ ಜೊತೆಗೆ ನಾವು ಗಮನಿಸಬೇಕಾದ ಇವರ ಮತ್ತೊಂದು ಸಿನಿಮಾ 7 ಸಮುರಾಯ್ಸ್. ಇದನ್ನ ಕುರೋಸಾವರ ಅತ್ಯಂತ ಜನಪ್ರಿಯ ಸಿನಿಮಾ ಅಂತಾನೆ ಹೇಳ್ಬೋದು. ಈ ಸಿನಿಮಾ ಬಿಡುಗಡೆಯಾಗಿದ್ದು 1954ರಲ್ಲಿ. ಶೌರ್ಯ, ಸ್ವಾಭಿಮಾನ ಮತ್ತು ತ್ಯಾಗ ಮನೋಭಾವದ ಸಮುರಾಯಿಗಳ ಒಂದು ಗುಂಪು ಒಂದು ಹಳ್ಳಿಯ ಜನರನ್ನು ಡಕಾಯಿತರಿಂದ ಕಾಪಾಡುವ ಕಥೆ ಈ ಸಿನಿಮಾದ ವಸ್ತು. ಯುದ್ಧ, ಸಾವು ನೋವುಗಳಲ್ಲೂ ಕುರೋಸಾವ ಕಾಣುತ್ತಿದ್ದ ಆಧ್ಯಾತ್ಮ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. 7 ಸಮುರಾಯಿ ಚಿತ್ರದ ಕೊನೆಯಲ್ಲಿ ಯುದ್ಧದಲ್ಲಿ ನಿಜವಾಗೂ ಗೆದ್ದವರು ಯಾರು ಅಂತ ಕೇಳುವ ಪ್ರಶ್ನೆ ಇದೆಯಲ್ಲ, ನಮ್ಮ ತಲೆಯಲ್ಲಿ ಅದು ಬಹಳ ಕಾಲ ಉಳಿದು ಬಿಡುತ್ತದೆ. ನಂತರದಲ್ಲಿ ದ ಮ್ಯಾಗ್ನಿಫಿಸೆಂಟ್ 7 ಸೇರಿದಂತೆ ಸಾಕಷ್ಟು ಸಿನಿಮಾಗಳಿಗೆ ಪ್ರೇರಣೆ ನೀಡಿದ ಈ ಸಿನಿಮಾ ಇವಾಗಲೂ ತನ್ನ ಪ್ರಭಾವ ಉಳಿಸ್ಕೊಂಡಿರುವುದನ್ನು ನಾವು ನೋಡಬಹುದು. 1952ರಲ್ಲಿ ತೆರೆಕಂಡ ಇಕಿರು ಕುರೋಸಾವರ ಮತ್ತೊಂದು ಮಹತ್ವದ ಸಿನಿಮಾ. ಈ ಸಿನಿಮಾ ಟರ್ಮಿನಲ್ ಕ್ಯಾನ್ಸರ್ಗೆ ತುತ್ತಾದ ಅಧಿಕಾರಿಯೊಬ್ಬನ ಬದುಕಿನಲ್ಲಿ ಅರ್ಥದ ಹುಡುಕಾಟದಲ್ಲಿ ತೊಡಗುವ ತುಂಬಾ ಗಾಢವಾದ ಕಥೆಯನ್ನ ಹೇಳುತ್ತೆ. ಮನುಷ್ಯರ ನಶ್ವರತೆ ಮತ್ತು ಮಿತಿಗಳನ್ನ ಬಹಳ ಸಮರ್ಥವಾಗಿ ಪರಿಶೋಧಿಸುವ ಈ ಸಿನಿಮಾವನ್ನ ಕುರೋಸಾವ ತಮ್ಮ ಸಿಗ್ನೇಚರ್ ಶೈಲಿಯಲ್ಲಿ ಬಹಳ ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ. 1957ರಲ್ಲಿ ತೆರೆಕಂಡ ಥ್ರೋನ್ ಆಫ್ ಬ್ಲಡ್ ಶೇಕ್ಸ್ಪಿಯರ್ನ ಮ್ಯಾಕ್ಬೆತ್ ನಾಟಕದ ಜಪಾನಿ ಅಡಾಪ್ಟೇಷನ್. ಮೂಲ ಕಥೆಯನ್ನು ಜಪಾನಿನ ಫ್ಯೂಡಲ್ ಸನ್ನಿವೇಶಕ್ಕೆ ಒಗ್ಗಿಸಿಕೊಂಡು ಈ ಸಿನಿಮಾ ಮಾಡಿರುವ ಕುರೋಸಾವ ಮಹತ್ವಾಕಾಂಕ್ಷೆ ಮತ್ತು ವಿಧಿಯ ತಾಕಲಾಟವನ್ನು ಬಹಳ ಸಮರ್ಥವಾಗಿ ತೋರಿಸಿದ್ದಾರೆ. ಈ ಮೂಲಕ ಯಾವುದೇ ಕತೆ ಯಾವ ಸಂಸ್ಕೃತಿಗೆ ಬೇಕಾದರೂ ಹೊಂದಿಕೆಯಾಗಬಲ್ಲದು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ನಾನು ನನ್ನ ಸಿನಿಮಾ ಪಡ್ಡಾಯಿ ಮಾಡುವಾಗ ಈ ಸಿನಿಮಾದ ಆತ್ಮದಿಂದ ಸಾಕಷ್ಟು ಪ್ರೇರಣೆ ಪಡೆದಿದ್ದೇನೆ. ಹಾಗೆ ಇಂಥ ದೊಡ್ಡ ಸಿನಿಮಾಗಳೊಂದಿಗೆ ಹೋಲಿಕೆ ಮಾಡಬಹುದಾಗಿರುವ ಸಾಧ್ಯತೆಯಿಂದ ಬೆದರಿದ್ದೇನೆ ಕೂಡ. 1961ರಲ್ಲಿ ಬಿಡುಗಡೆಯಾದ ಕುರೋಸಾವರ ಯಜಿಂಬೋ ಅಲೆಮಾರಿ ಸಮುರಾಯಿ ಒಬ್ಬ ತನ್ನ ಲಾಭಕ್ಕಾಗಿ 2 ರೈವಲ್ ಗ್ಯಾಂಗ್ಗಳ ನಡುವೆ ಕಿಡಿ ಹೊತ್ತಿಸುವ ಚಾಣಾಕ್ಷ ಕತೆ ಹೊಂದಿದೆ. ಅಪ್ಪಟ ಮನರಂಜನೆಯ ಜೊತೆ ಈ ಸಿನಿಮಾ ಹ್ಯೂಮರ್ ಮತ್ತು ಆಕ್ಷನ್ ಪ್ರಕಾರಗಳನ್ನು ಒಟ್ಟಿಗೆ ಕೊಂಡೊಯ್ಯುವಂಥ ಕುರೋಸಾವರ ಜಾಣ್ಮೆಗೂ ಕನ್ನಡಿ ಹಿಡಿಯುತ್ತೆ. ನಂತರ 1985ರಲ್ಲಿ ಕುರೋಸಾವ ರಾನ್ ಅನ್ನುವ ಸಿನಿಮಾ ಮಾಡ್ತಾರೆ. ಇದು ಕೂಡ ಶೇಕ್ಸ್ಪಿಯರ್ ನಾಟಕ ಆಧರಿಸಿದ ಸಿನಿಮಾ. ಶೇಕ್ಸ್ಪಿಯರ್ನ ಕಿಂಗ್ ಲಿಯರ್ ನಾಟಕವನ್ನು ಫ್ಯೂಡಲ್ ಜಪಾನ್ನ ಹಿನ್ನೆಲೆಯಲ್ಲಿ ಒಗ್ಗಿಸಿಕೊಂಡು ಮಾಡಿರುವಂಥ ಸಿನಿಮಾ ಇದು. ಈ ಸಿನಿಮಾದ ಸಿನಿಮಾಟೋಗ್ರಫಿ ಹೇಗಿದೆ ಅಂದರೆ ಅದು ಒಂದು ಮಹಾಕಾವ್ಯವನ್ನು ನೋಡ್ತಾ ಇದ್ದೀವೇನೋ ಅನ್ನುವಂಥ ಒಂದು ಫೀಲ್ ಕೊಡುತ್ತೆ. ಇನ್ನು
1990ರಲ್ಲಿ ತೆರೆಕಂಡ ಡ್ರೀಮ್ಸ್ ಸಿನಿಮಾವನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಕುರೋಸಾವ ಬದುಕು, ಸಾವು ಮತ್ತು ಪ್ರಕೃತಿಯ ಬಗ್ಗೆ ತಾವು ಕಂಡುಕೊಂಡ ಕಾಣಿಕೆಗಳನ್ನು ಡ್ರೀಮ್ಸ್ನಲ್ಲಿ ಸರಣಿಯಾಗಿ ಪೂರ್ಣಿಸಿದ್ದಾರೆ. ನಾಜೂಕಾದ ಕಲಾಕೃತಿ ಅಂತಿರುವ ಇದರ ಪ್ರತಿಯೊಂದು ಸೆಗ್ಮೆಂಟ್ ನೋಡುಗರ ಮನಸ್ಸಿನ ಆಳಕ್ಕೆ ಇಳಿದು ಕನಸಿನ ಲೋಕಕ್ಕೆ ಅವರನ್ನು ಕರ್ಕೊಂಡು ಹೋಗ್ತದೆ. ಅಂದಹಾಗೆ ಈ ಸಿನಿಮಾದಲ್ಲಿ ಮಾರ್ಟಿನ್ ಸ್ಕಾರ್ಸೆಸಿ ಒಂದು ಪಾತ್ರದಲ್ಲಿ ಆ್ಯಕ್ಟ್ ಕೂಡ ಮಾಡಿದ್ದಾರೆ. ನಿಮಗೆ ಪತ್ತೆ ಮಾಡೋಕ್ಕಾಗುತ್ತಾ ನೋಡಿ. A scene that looks like a painting does not make a painting. If you take the time and look closely, all of nature has its own beauty. ಶಾರ್ಟ್ ಫಿಲ್ಮ್ಸ್, ಕೊಲಾಬ್ರೇಷನ್ಗಳು ಸೇರಿದಂತೆ ಕುರೋಸಾವ 30ಕ್ಕೂ ಹೆಚ್ಚಿನ ಚಿತ್ರಗಳಿಗೆ ನಿರ್ದೇಶನ ಮಾಡಿದ್ದಾರೆ. ಅವರೊಬ್ಬ ನಿರರ್ಗಳ ಕಥನಕಾರ. ಕೆಲಸದ ಬಗ್ಗೆ ಅವರಿಗೆ ಡೆಡಿಕೇಶನ್ ಯಾವುದೇ ನಿಂಜಾಗಳ ತರಬೇತಿಯನ್ನು ಮೀರಿಸುವಂಥದ್ದು. ಇದರಿಂದಾಗಿ ಕುರೋಸಾವರ ಪ್ರಭಾವ ಸಿನಿಮಾ ಜಗತ್ತಿನ ಆಚೆಗೂ ಹರಡಿಕೊಂಡಿದೆ. ಅವರು ಫ್ರಾನ್ಸಿಸ್ ಫೋರ್ಡ್ ಕಪೋಲಾ, ಮಾರ್ಟಿನ್ ಸ್ಕಾರ್ಸೆಸಿ ಮತ್ತು ಜಾರ್ಜ್ ಲೂಕಾಸ್ ಮುಂತಾದ ಫಿಲ್ಮ್ ಮೇಕರ್ಗಳು ಇವರಿಂದ ಪ್ರಭಾವಿತರಾಗಿದ್ದಾರೆ. ಕುರೋಸಾವ ತೆರೆಯ ಮೇಲೆ ಕತೆ ನಿರೂಪಿಸುವ ಶೈಲಿ ನೋಡುಗರ ಅನುಭವದೊಡನೆ ಸಂವಾದಕ್ಕಿಳಿಯುತ್ತದೆ. ಅಂದಹಾಗೆ ಕುರೋಸಾವ ಸಿನಿಮಾಗಳನ್ನು ನೋಡಿದವರಲ್ಲಿ ಅನೇಕರು ಬಹುಶಃ ಅವರು ನಟಿಸಿ ನಿರ್ದೇಶಿಸಿದ ಆಲ್ಕೋಹಾಲ್ ಅಡ್ವರ್ಟೈಸ್ಮೆಂಟನ್ನು ನೋಡಿರಲಿಕ್ಕಿಲ್ಲ. ಇಂದಿನ ಜಾಹೀರಾತುಗಳಿಗೆ ಹೋಲಿಸಿದರೆ ಅದು ಸ್ವಲ್ಪ ತಮಾಷೆಯಾಗಿ ಕಾಣಿಸ್ತದೆ. ಅಂಥ ದೊಡ್ಡ ನಿರ್ದೇಶಕರ ತಾಕತ್ತಿಗೆ ಇದು ಸ್ವಲ್ಪ ಕಡಿಮೆ ಆಯ್ತೇನೋ ಅಂತ ಅನಿಸ್ಬೋದು ನಿಮಗೆ. ಆದರೆ ಆಗಲೂ ಸಿನಿಮಾ ಮೇಕರ್ಗಳು ಜಾಹೀರಾತು, ಸಿನಿಮಾ ಹೀಗೆ ಜೀವನದ ವಾಸ್ತವಗಳೊಂದಿಗೆ ನಮ್ಮಂತೆ ಹೋರಾಡ್ತಿದ್ರು ಎನ್ನೋದು ಅವರನ್ನು ನಮಗೆ ಮತ್ತಷ್ಟು ಹತ್ತಿರ ತರ್ತದೆ. ಸಿನಿಮಾ ಅಂದರೆ ಕೇವಲ ದೃಶ್ಯಗಳ ಸಂಯೋಜನೆ ಅಲ್ಲ, ಅದು ಭಾವನೆಗಳನ್ನು ಸಮರ್ಥವಾಗಿ ದಾಟಿಸುವ, ಪ್ರತಿಯೊಬ್ಬ ನೋಡುಗರ ಅಂತರಂಗ ತಾಗುವ ಕಲೆ ಅನ್ನೋದನ್ನು ಕುರೋಸಾವ ತಮ್ಮ ಸಿನಿಮಾಗಳ ಮೂಲಕ ಮನದಟ್ಟು ಮಾಡಿಕೊಟ್ಟಿದ್ದಾರೆ. ಅವರು ಅಷ್ಟೆಲ್ಲ ಯಶಸ್ಸಿನ ನಂತರವೂ ತಮ್ಮ ಶ್ರದ್ಧೆ ಮತ್ತು ಬದ್ಧತೆಗಳನ್ನು ಹಾಗೆ ಉಳಿಸ್ಕೊಂಡು ಮನುಷ್ಯರ ಬದುಕಿನ ಸಂಕೀರ್ಣತೆಯನ್ನು ಎಕ್ಸ್ಪ್ಲೋರ್ ಮಾಡುವ ಕೆಲಸ ಮುಂದುವರಿಸಿದರು. ಕಲಾವಿದರ ಕೆಲಸ ಪ್ರಶ್ನೆಗಳನ್ನು ಕೇಳೋದು, ಉತ್ತರ ಕೊಡೋದಲ್ಲ ಅನ್ನೋದು ಅವರ ನಿಲುವಾಗಿತ್ತು. ಒಬ್ಬ ಫಿಲ್ಮ್ ಮೇಕರ್ ಆಗಿರೋ ನನಗೆ ಅವರ ಈ ಮಾತು ಬಹಳ ಪರಿಣಾಮ ಬೀರಿದೆ. ನಮ್ಮ ಕೆಲಸ ಪ್ರೇಕ್ಷಕರು ಯಾವ ಅನುಭವ ಪಡ್ಕೋಬೇಕು ಅಂತ ಡಿಕ್ಟೇಟ್ ಮಾಡೋದಲ್ಲ, ಅವರು ತಮ್ಮ ಅನುಭವವನ್ನು, ತಮ್ಮ ಇಂಟರ್ಪ್ರಿಟೇಷನನ್ನು ತಾವೇ ಎಕ್ಸ್ಪ್ಲೋರ್ ಮಾಡಿಕೊಳ್ಳೋ ಹಾಗೆ ಮಾಡೋದು. ಇದು ಕುರೋಸಾವ ನಮಗೆ ಕಲಿಸೋ ಪಾಠ. ಅಕಿರಾ ಕುರೋಸಾವ ಸಿನಿಮಾ ಯಾನ ನಿಮಗೆ ಮೆಚ್ಚುಗೆಯಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ಹಂಚಿಕೊಳ್ಳಿ. ಮತ್ತೆ ಸಿಗೋಣ. ನಮಸ್ಕಾರ.